ಒಂದು ಕಾಲದ ರಾಷ್ಟ್ರೀಯ ಕ್ರಶ್ ಆಗಿದ್ದ ನಟಿ ಮಾಧವಿ ತನ್ನ ವೃತ್ತಿಜೀವನದ ತುದಿಗಾಲದಲ್ಲಿ ಇಂಡಸ್ಟ್ರಿಯನ್ನು ಬಿಟ್ಟು 3,000 ಕೋಟಿ ರೂಪಾಯಿಗಳನ್ನು ಸಂಪಾದಿಸಿದ್ದಾರೆ. ಆಗ ತನ್ನನ್ನು ಮೋಸ ಮಾಡಿದ ನಟ ಯಾರು ಎಂದು ಈಗ ಬಹಿರಂಗವಾಗುತ್ತಿದ್ದಂತೆ ಈ ಸುದ್ದಿಗಳು ಎಲ್ಲೆಲ್ಲಿಯೂ ಸಂಚಲತೆ ಮೂಡಿಸುತ್ತಿವೆ. ಸುಮಾರು 2 ದಶಕಗಳ ಕಾಲ ಸ್ಟಾರ್ ಹೀರೋಯಿನ್ ಆಗಿದ್ದ ಮಾಧವಿ ಆಗ ಜಯಸೂಧಾ, ಜಯಪ್ರದಾ, ಶ್ರೀದೇವಿ ಅವರಂತೆ ಪ್ರಮುಖರೊಂದಿಗೆ ಗುರುತಿಸಿಕೊಂಡವರು. ಇದರಲ್ಲಿ ಮಾಧವಿಯ ನಟನಾ ಜೀವನದಲ್ಲಿ ಎಂದಿಗೂ ಮರೆತು ಹೋಗದ ಸಿನಿಮಾ ಏನಿದ್ದರೆ ಅದು ಮಾತೃದೇವೋಭವ ಸಿನಿಮಾ. ಈ ಸಿನಿಮಾದಲ್ಲಿ 3 ಮಕ್ಕಳ ತಾಯಿಯಾಗಿ ಅವರು ತೋರಿದ ಭಾವೋದ್ವೇಗಗಳು ಪ್ರೇಕ್ಷಕರ ಹೃದಯಗಳನ್ನು ಕದಿಯುವಂತೆ ಮಾಡಿದವು. ಆ ಸಿನಿಮಾದ ಹಾಡುಗಳು, ಕಥನ ಇಂದಿಗೂ ಅನೇಕರಿಗೆ ನೆನಪಿನಲ್ಲಿವೆ. ವಿಶೇಷವಾಗಿ ಈ ಸಿನಿಮಾದಲ್ಲಿ ಮಾಧವಿಯ ನಟನೆಗೆ ಕಣ್ಣೀರು ಹಾಕದವರೇ ಇಲ್ಲ ಎಂದು ಹೇಳುವಲ್ಲಿ ಸಂಶಯವೇನಿಲ್ಲ. ಆಗ ತನ್ನ ಸಿನಿಮಾ ವೃತ್ತಿಜೀವನದ ತುದಿಗಾಲಲ್ಲೇ ಇಂಡಸ್ಟ್ರಿಯನ್ನೂ ತೂಗಿಸಿ ವಿವಾಹವಾಗಿ ಯುಎಸ್ಎಗೆ ಹೋಗಿ ನೆಲೆಸಿದ್ರು. ಆ 30 ವರ್ಷಗಳಿಂದ ಇಂಡಸ್ಟ್ರಿಯಿಂದ ದೂರವಿರುವ ಮಾಧವಿ ತನ್ನ ಚಿಕ್ಕ ಮಗಳನ್ನು ತನ್ನ ಸಿನಿಮಾ ವಾರಸತನಕ್ಕೆ ಇಂಡಸ್ಟ್ರಿಗೆ ತರಲು ಯೋಜಿಸುತ್ತಿದ್ದಾರೆ ಎಂದು ಸುದ್ದಿಗಳು ಎಲ್ಲೆಡೆ ಸಂಚಲತೆ ಮೂಡಿಸುತ್ತಿವೆ. ನಿಜವಾಗಿ ಮಾಧವಿ ಮತ್ತು ಚಿರಂಜೀವಿಯ ನಡುವಿನ ಜಗಳ ಏನು? ಮಾಧವಿಯನ್ನು ವಿವಾಹ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ಮೋಸ ಮಾಡಿದ ಆ ನಟ ಯಾರು? ಮಾಧವಿ ಏಕೆ ತುರ್ತಾಗಿ ವಿದೇಶಿಯನನ್ನು ವಿವಾಹ ಮಾಡಿಕೊಳ್ಳಬೇಕಾಯಿತು? ತಿನ್ನುಕ್ಕೆ ಅನ್ನವಿಲ್ಲದ ಸ್ಥಿತಿಯಿಂದ ಸಾವಿರಾರು ಕೋಟಿ ಆಸ್ತಿಯನ್ನು ಹೇಗೆ ಸಂಪಾದಿಸಿದ್ದಾರೆ? ಸನ್ಯಾಸಿನಿಯಾಗಿ ಏಕೆ ಬದಲಾಗಬೇಕೆಂದುಕೊಂಡಿದ್ದರು ಎಂಬ ನಂಬಲಾರದ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಲು ನಾನು ಪ್ರಯತ್ನಿಸುತ್ತೇನೆ. ನೀವು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಬೆಂಬಲವನ್ನು ನಮಗೆ ತಿಳಿಸಿ. ಕನಕ ವಿಜಯಲಕ್ಷ್ಮಿ ಅಂದರೆ ಮಾಧವಿ. ಇವರು 1962 ಸೆಪ್ಟೆಂಬರ್ 14ರಂದು ಆಂಧ್ರಪ್ರದೇಶದ ಏಲೂರಿನಲ್ಲಿ ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ತಂದೆ ಗೋವಿಂದಸ್ವಾಮಿ, ತಾಯಿ ಶಶಿರೇಖಾ. ಇವರಿಗೆ ಕೀರ್ತಿಕುಮಾರಿ ಎಂಬ ಅಕ್ಕ, ಧನುಂಜಯ ಎಂಬ ಅಣ್ಣ ಕೂಡ ಇದ್ದಾರೆ. ಆಗ ತಂದೆಯ ಕೆಲಸಕ್ಕಾಗಿ ಹೈದರಾಬಾದ್ಗೆ ಶಿಫ್ಟ್ ಆಗಿ ಕುಟುಂಬ ಸಂಪೂರ್ಣ ಹೈದರಾಬಾದ್ನಲ್ಲಿ ಉಳಿಯಬೇಕಾಯಿತು. ಮಾಧವಿ ತನ್ನ ಶಾಲಾ ದಿನಗಳನ್ನು ಹೈದರಾಬಾದ್ನ ಸ್ಟ್ಯಾನ್ಲಿ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಕಳೆದರು. ಓದಿನಲ್ಲಿ ಚುರುಕಾಗಿದ್ದ ಮಾಧವಿ ಒಂದು ವೇಳೆ ಕ್ಲಾಸಿಕಲ್ ಡ್ಯಾನ್ಸ್ ಕಲಿಯುತ್ತಾ ಇನ್ನೊಂದು ವೇಳೆ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಸಾಧಿಸಿದರು. ಆದರೆ ಕರಾಟೆಗಿಂತ ಕ್ಲಾಸಿಕಲ್ ಡ್ಯಾನ್ಸ್ಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ 8ನೇ ತರಗತಿಯಲ್ಲಿ ಸ್ಟೇಜ್ ಪ್ರೋಗ್ರಾಂಗಳ ಮೂಲಕ 100ಕ್ಕೂ ಹೆಚ್ಚು ಕ್ಲಾಸಿಕಲ್ ಡ್ಯಾನ್ಸ್ ಶೋಗಳನ್ನು ನೀಡಿದ್ದು ಗಮನಾರ್ಹ. ಒಂದು ದಿನ ರವೀಂದ್ರ ಭಾರತಿಯಲ್ಲಿ ಪ್ರೋಗ್ರಾಂ ಆಯೋಜಿಸಿದಾಗ ಅದಕ್ಕೆ ಅತಿಥಿಯಾಗಿ ಡೈರೆಕ್ಟರ್ ದಾಸರಿ ನಾರಾಯಣರಾವ್ ಅವರನ್ನು ಆಹ್ವಾನಿಸಲಾಯಿತು. ಆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುತ್ತಿರುವಾಗ ತಾನು ನೀಡುವ ಎಕ್ಸ್ಪ್ರೆಷನ್ಗಳು, ಲುಕ್ಗಳನ್ನು ನೋಡಿ ಇಂಪ್ರೆಸ್ ಆದ ದಾಸರಿಯವರು 14 ವರ್ಷದ ಮಾಧವಿಯನ್ನು ತನ್ನ ಸಿನಿಮಾದಲ್ಲಿ ತೆಗೆದುಕೊಳ್ಳಲು ನಿರ್ಧರಿಸಿ ನೇರವಾಗಿ ಹೋಗಿ ನನ್ನ ಸಿನಿಮಾದಲ್ಲಿ ಅಭಿನಯ ಮಾಡುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಮಾಧವಿ ತಾಯಿ ತಂದೆಗಳಿಗೆ ಒಪ್ಪಿಗೆ ಇದ್ದರೆ ನಟಿಸುತ್ತೇನೆ ಎಂದರು. ಮರುದಿನ ದಾಸರಿಯವರು ಮಾಧವಿಯ ತಾಯಿ ತಂದೆಗಳನ್ನು ಕಂಡು ಈ ವಿಷಯ ಹೇಳಿದಾಗ ಅವರ ಸಂತೋಷಕ್ಕೆ ಅಂತ್ಯವೇ ಇಲ್ಲ. ಏಕೆಂದರೆ ಸಿನಿಮಾದಲ್ಲಿ ನಟಿಸಲು ಅನೇಕರ ಹಿಂದೆ ತಿರುಗುತ್ತಿದ್ದ ಕಾಲ. ಆದ್ರೆ ಅದು ತಮ್ಮ ಮಗಳಿಗೆ ಸ್ವತಃ ಬಂದಿದ್ದರಿಂದ ತಾಯಿ ತಂದೆಗಳು ಒಪ್ಪಿದ್ದರು. ದಾಸರಿಯವರ ನಿರ್ದೇಶನದಲ್ಲಿ ನರಸಿಂಹರಾಜು ಹೀರೋವಾಗಿ, ಮಾಧವಿ ಸೆಕೆಂಡ್ ಹೀರೋಯಿನ್ ಆಗಿ ತೂರ್ಪು ಪಡಮರ ಸಿನಿಮಾ ಮಾಡಿದರು. ಆ ಸಿನಿಮಾ ಸಮಯದಲ್ಲಿ ದಾಸರಿಯವರು ಇಂಡಸ್ಟ್ರಿಯಲ್ಲಿ ಲಕ್ಷ್ಮಿ ಹೆಸರಿನಲ್ಲಿ ಅನೇಕ ನಟಿಯಲಿದ್ದರಿಂದ ವಿಜಯಲಕ್ಷ್ಮಿಯ ಹೆಸರನ್ನು ಮಾಧವಿಯನ್ನಾಗಿ ಬದಲಾಯಿಸಿದರು. ಅಲ್ಲದೆ ಅವರ ಫೋಟೋಗಳನ್ನು ಮ್ಯಾಗಝೀನ್ಗಳು, ಪೇಪರ್ಗಳಲ್ಲಿ ಪ್ರಕಟಿಸಿದ್ದರಿಂದ ಮಾಧವಿಯ ಸೌಂದರ್ಯವನ್ನು ನೋಡಿ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಅವರೊಂದಿಗೆ ಕೆಲಸ ಮಾಡಲು ಓಡಾಡಲಾರಂಭಿಸಿದರು. ಆ ತೂರ್ಪು ಪಡಮರ ಸಿನಿಮಾ 1976ರಲ್ಲಿ ಬಿಡುಗಡೆಯಾಗಿ ಅದರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಗಳಿಸಿದ್ದರಿಂದ ಕೃಷ್ಣರಾಜು ಅವರೊಂದಿಗೆ ಅಮರದೀಪಂ, ಸ್ನೇಹಂ ಮರೋ ಚರಿತ್ರ ಸಿನಿಮಾಗಳಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಬ್ಯುಸಿಯಾದ್ರು. ನಂತರ ಮಾಧವಿ ಇದ್ದರೂ ಅಸಾಧ್ಯಲು ಸಿನಿಮಾದಲ್ಲಿ ಮುಖ್ಯ ನಾಯಕಿಯಾಗಿ ನಟಿಸಿದಾಗ ಆ ಸಿನಿಮಾ ಅವರಿಗೆ ಒಳ್ಳೆಯ ಬ್ರೇಕ್ ನೀಡಿ ಹೀರೋಯಿನ್ ಆಗಿ ಅವಕಾಶಗಳು ಬಂದವು. ಆಗ ಚಿರಂಜೀವಿಯೊಂದಿಗೆ ಪ್ರಾಣಂ ಖರೀದು ಸಿನಿಮಾದಲ್ಲಿ ನಟಿಸಿದಾಗ ಇಬ್ಬರ ನಡುವೆ ಒಳ್ಳೆಯ ಸ್ನೇಹ ಉಂಟಾಗಿ ಚಿರಂಜೀವಿ ಮಾಧವಿಯನ್ನು ತನ್ನ ಸಿನಿಮಾಗಳಲ್ಲಿ ಶಿಫಾರಸು ಮಾಡಲಾರಂಭಿಸಿದ್ರು. ಆ ಮನ ಊರಿ ಪಾಂಡವುಲು, ತಾಯಾರಮ್ಮ ಬಂಗಾರಯ್ಯ, ಕುಕ್ಕ ಕಾಟುಕಿ ಚೆಪ್ಪುದೆಬ್ಬ, ಕೋತಲರಾಯಡು, ಅಗ್ನಿ ಸಂಸ್ಕಾರಂ, ಊರಿಕಿಚ್ಚಿನ ಮಾಟ ಅಂಟ 15ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋ ಹೀರೋಯಿನ್ಗಳಾಗಿ ನಟಿಸಿ ಇಬ್ಬರೂ ಗಂಭೀರ ಸಂಬಂಧದಲ್ಲಿರುವುದು, ಶೀಘ್ರ ವಿವಾಹ ಮಾಡಿಕೊಳ್ಳುತ್ತಿರುವುದು ಎಂದು ಮೀಡಿಯಾದಲ್ಲಿ ಸುದ್ದಿಗಳು ಸಂಚಲತೆ ಮೂಡಿಸಿದವು. ಆದರೂ ಇಬ್ಬರೂ ಈ ಸುದ್ದಿಗಳಿಗೆ ಪ್ರತಿಕ್ರಿಯಿಸದಿದ್ದರಿಂದ ಎಲ್ಲರೂ ಅದನ್ನು ನಿಜ ಎಂದು ನಂಬಿದ್ರು.
ಆಗ ಪುನ್ನಮಿನಾಗು ಚೆಟ್ಟಾನಿಕೆ ಕಳ್ಳುಲೇವು ರಾನುವ ವೀರಣ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದ ಸಮಯದಲ್ಲಿ ಅಲ್ಲು ರಾಮಲಿಂಗಯ್ಯ ಅವರು ಚಿರಂಜೀವಿಯನ್ನು ನೋಡಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಹೀರೋ ಆಗುತ್ತಾನೆ, ಒಳ್ಳೆಯ ಭವಿಷ್ಯ ಇದೆ ಎಂದು ನಿರ್ಧರಿಸಿ ತಮ್ಮ ಮಗಳು ಸುರೇಖಾ ಅವರನ್ನು ಚಿರಂಜೀವಿಗೆ ವಿವಾಹ ಮಾಡಬೇಕು ಎಂದು ಪ್ರಸ್ತಾಪ ನೀಡಿದ್ರು. ಆಗ ಇಂಡಸ್ಟ್ರಿಯಲ್ಲಿ ಬೆಳೆಯುತ್ತಿದ್ದ ಚಿರಂಜೀವಿ ಅಲ್ಲು ರಾಮಲಿಂಗನಂತಹ ನಟನ ಬೆಂಬಲವಿದ್ರೆ ಇಂಡಸ್ಟ್ರಿಯಲ್ಲಿ ಸುಲಭವಾಗಿ ಉಳಿಯಬಹುದು ಎಂದು ಆ ವಿವಾಹಕ್ಕೆ ಹಸಿರು ಸಿಗ್ನಲ್ ನೀಡಿದ್ರು. ಆಗ ಚಿರಂಜೀವಿ ಸುರೇಖಾ ಅವರನ್ನು 1980ರಲ್ಲಿ ವಿವಾಹ ಮಾಡಿಕೊಂಡಾಗ ಪ್ರೀತಿಗೆ ವಿದಾಯ ಆಡಿದ ಮಾಧವಿ ಇನ್ನು ಮುಂದೆ ಚಿರಂಜೀವಿಯೊಂದಿಗೆ ನಟಿಸಬಾರದು ಎಂದುಕೊಂಡ್ರು. ಆದರೆ ಇಬ್ಬರ ಕಾಂಬಿನೇಷನ್ನಲ್ಲಿ ಆಗ ಎಲ್ಲಾ ಸಮಯದ ಹಿಟ್ ರೆಕಾರ್ಡ್ಗಳಿದ್ದರಿಂದ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ಬಿಡ್ಲಿಲ್ಲ. ಆಗ ಚಿರಂಜೀವಿ ವಿವಾಹದ ನಂತರವೂ ಮಾಧವಿಯೊಂದಿಗೆ ಮೊದಲ ಘಟ್ಟಂ, ಸಿಂಹಪುರಿ ಸಿಂಹಾದ್ರಿ, ಚಟ್ಟಂ ತೊಂದಿಗೆ ಪೋರಾಟಂ ಸಿನಿಮಾಗಳನ್ನು ಮಾಡಿದ್ರು. ಒಂದು ಸಾರಿ ಖೈದಿ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ಚಿರಂಜೀವಿಯನ್ನು ಪಿಕಪ್ ಮಾಡಲು ಬರುವ ಪ್ರೊಡಕ್ಷನ್ ಕಾರು ಬರ್ಲಿಲ್ಲ. ಮಾಧವಿಯ ಕಾರಿನಲ್ಲೇ ಸೆಟ್ಗೆ ಬನ್ನಿ ಎಂದು ಪ್ರೊಡಕ್ಷನ್ ಮ್ಯಾನೇಜರ್ ಚಿರಂಜೀವಿಗೆ ಹೇಳಿದ್ರು. ಕಾರು ಬಂದಾಗ ಚಿರಂಜೀವಿ ಹಿಂದಿನ ಸೀಟಿನಲ್ಲಿ ಕುಳಿತರು. ಪಕ್ಕದಲ್ಲಿದ್ದ ಮಾಧವಿ ಕೋಪಕ್ಕೆ ಒಳಗಾದ್ರು. ಈ ಕಾರು ನನಗಾಗಿ ಕಳುಹಿಸಿದ್ದು, ನೀವು ಮುಂದೆ ಹೋಗಿ ಡ್ರೈವರ್ ಬಳಿ ಕುಳಿತುಕೊಳ್ಳಿ, ನನಗೆ ಬಹಳ ಮುಜುಗರ ನಿಮ್ಮಿಂದ ಎಂದು ಅವಮಾನ ಮಾಡಿದ್ರು. ಚಿರಂಜೀವಿ ಏನೂ ಹೇಳದೆ ಮುಂದಿನ ಸೀಟಿನಲ್ಲಿ ಕುಳಿತರು. ಆ ಅವಮಾನದಿಂದ ಆ ನಂತರ ಚಿರಂಜೀವಿ ಮಾಧವಿಯೊಂದಿಗೆ ನಟಿಸಬಾರದು ಎಂದು ನಿರ್ಧರಿಸಿ ರಾಧಿಕಾಗೆ ಬೆಂಬಲ ನೀಡಲಾರಂಭಿಸಿದ್ರು. ಆದ್ರೆ ಅದನ್ನು ಗಮನಿಸದೆ ಮಾಧವಿ ಕಮಲ್ ಹಾಸನ್ನೊಂದಿಗೆ ಒಳ್ಳೆಯ ಪರಿಚಯದಿಂದ ತಿಲ್ಲುಮುಲ್ಲು, ಚಟ್ಟಂ ರಾಜ, ಪಾರ್ವತಿ ಕಾಕಿ ಸಿನಿಮಾಗಳಲ್ಲಿ ನಟಿಸಿ ಕಮಲ್ ಹಾಸನ್ನೊಂದಿಗೆ ಸಾಮೀಪ್ಯ ಹೊಂದಿದ್ರು. ಆಗಲೇ ತಾಳ್ಮೆಯಿಂದ ನಟಿಸಿದ್ದ ಕಮಲ್ ಹಾಸನ್ಗಾಗಿ ಟಿಕ್ 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 ಸಿನಿಮಾದಲ್ಲಿ 2 ಪೀಸ್ ಬಿಕಿನಿ ಧರಿಸಿ ಕಾಣಿಸಿಕೊಂಡಾಗ ಅವರ ಅಭಿಮಾನಿಗಳು ಒಮ್ಮೆಲೆ ಆಘಾತಕ್ಕೆ ಒಳಗಾದ್ರು. ಆಗ ಇಬ್ಬರೂ ಗಂಭೀರ ಸಂಬಂಧದಲ್ಲಿರುವುದು, ಶೀಘ್ರ ವಿವಾಹ ಎಂದು ಸುದ್ದಿಗಳು ಬಂದವು. ಆಗ ಕಮಲ್ ಹಾಸನ್ನೊಂದಿಗೆ 18 ಸಿನಿಮಾಗಳಲ್ಲಿ ನಟಿಸಿದರೂ ಅಮ್ಮಾಯಿಗಳ ವಿಷಯದಲ್ಲಿ ಬಣ್ಣ ಬದಲಾಯಿಸುವ ಕಮಲ್ ಹಾಸನ್ ಮಾಧವಿಯೊಂದಿಗೆ ಇರುತ್ತಾ ಸರಿಕಾ ಅವರೊಂದಿಗೆ ಸಹಜೀವನ ನಡೆಸಿ ಶ್ರುತಿ ಹಾಸನ್ಗೆ ಜನ್ಮ ನೀಡಿದಾಗ ಮತ್ತೆ ಹೃದಯ ಹೊಡೆದು ಹೋಯಿತು ಮಾಧವಿಯವರಿಗೆ. ಆನಂತರ ಪ್ರೇಮ ವಿವಾಹ ಆಟಕ್ಕೆ ಹೋಗದೆ ಒಂದು ವೇಳೆ ಸಿನಿಮಾಗಳನ್ನು ಮಾಡುತ್ತಾ ಇನ್ನೊಂದು ವೇಳೆ ಆಧ್ಯಾತ್ಮಿಕ ಜೀವನದತ್ತ ಆಕರ್ಷಿತರಾದ್ರು. ಆ ಕ್ರಮದಲ್ಲಿ ಹಿಂದಿಯಲ್ಲಿ ಖೈದಿ ಸಿನಿಮಾ ಮೂಲಕ ಒಳ್ಳೆಯ ಬ್ರೇಕ್ ಬಂದದ್ದರಿಂದ ಬಾಲಿವುಡ್ನಲ್ಲಿ ಲೋಗ ಕಲಿಯುಗ ಔರ್ ರಾಮಾಯಣ್, ಸತ್ಯಮೇವ ಜಯತೆ, ಇನ್ಸಾಫ್, ಕೌನ್ ಕರೇಗಾ ಪಲ್ಕನಿ ಅಂತ ಹಿಂದಿಯಲ್ಲಿ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿ ರಾಷ್ಟ್ರೀಯ ಕ್ರಶ್ ಆಗಿ ಬೆಳೆದ್ರು. ಆಗ ತಮಿಳಿನಲ್ಲಿ ರಜನಿಕಾಂತ್, ಕನ್ನಡದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರೊಂದಿಗೆ ನಟಿಸಿ ದಕ್ಷಿಣ ಸ್ಟಾರ್ ಹೀರೋಯಿನ್ ಆಗಿ ಅತ್ಯಧಿಕ ವೇತನ ಪಡೆಯುವ ಕಲಾವಿದೆಯಾಗಿ ಬೆಳೆದರು. ಇದರಲ್ಲಿ ತಾಯಿ ತಂದೆಗಳು ಮಗಳಿಗೆ 32 ವರ್ಷ ವಯಸ್ಸು ಆಗಿದ್ದರೂ ವಿವಾಹ ಮಾಡಿಕೊಳ್ಳದಿರುವುದನ್ನು ನೋಡಿ ಇಲ್ಲಿವರೆಗೆ ಸಂಪಾದಿಸಿದ ಹಣ ಸಾಕು, ವಿವಾಹ ಮಾಡಿಕೋ ಎಂದು ಒತ್ತಾಯ ಮಾಡಿದರು. ಆದರೆ ಮಾಧವಿ ವಿವಾಹ ಮಾಡಿಕೊಳ್ಳುವುದಿಲ್ಲ ಎಂದು ಧಿಕ್ಕರಿಸಿದ್ದರಿಂದ ತಾಯಿ ತಂದೆಗಳು ಏನೂ ಮಾಡಲು ಗೊತ್ತಿಲ್ಲದ ಸ್ಥಿತಿಯಲ್ಲಿದ್ದರು. ಆ ಕ್ರಮದಲ್ಲಿ ರಜನಿಕಾಂತ್ನೊಂದಿಗೆ ಅತಿಶಯ ಪಿರವಿ ಸಿನಿಮಾ ಮಾಡಿದಾಗ ರಜನಿಕಾಂತ್ ಮಾಧವಿಯ ಆಯ್ಚಿತ ಆಧ್ಯಾತ್ಮಿಕ ಮಾರ್ಗವನ್ನು ನೋಡಿ ಇಂಪ್ರೆಸ್ ಆಗಿ ಸ್ವಾಮಿ ರಾಮ ಗುರೂಜಿ ಬುಕ್ಕನ್ನು ಕೊಟ್ಟು ಓದಲು ಹೇಳಿದರು. ಅದನ್ನು ಓದಿದ ಮಾಧವಿ ಸಿಮ್ಲಾದಲ್ಲಿರುವ ರಾಮ ಗುರು ಆಶ್ರಮಕ್ಕೆ ಹೋಗಿ ಸೇರಿದರು. ಇದರಲ್ಲಿ ಮಾಧವಿ ಇಂಡಸ್ಟ್ರಿಗೆ ಬಂದು 20 ವರ್ಷಗಳು ಆಗಿದ್ದರೂ ಅವಕಾಶಗಳು ಕಡಿಮೆಯಾಗುತ್ತಿದ್ದವು. ಆಗ ಇನ್ನು ಮುಂದೆ ಸಿನಿಮಾಗಳಲ್ಲಿ ನಟಿಸಬಾರದು ಎಂದುಕೊಂಡಿದ್ದಾಗ ಮಾತೃದೇವೋಭವ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಅವಕಾಶ ಬಂದದ್ದರಿಂದ ಆ ಸ್ಟೋರಿ ಇಷ್ಟಪಟ್ಟು ಕೊನೆಗೆ ಆ ಸಿನಿಮಾ ಮಾಡಲು ಒಪ್ಪಿದರು. ಆ ಸಿನಿಮಾ ಎಲ್ಲ ಭಾಷೆಗಳಲ್ಲಿ ಬಿಡುಗಡೆಯಾಗಿ ತೆಲುಗಿನಲ್ಲಿ ಬ್ಲಾಕ್ಬಸ್ಟರ್ ಹಿಟ್ಟಾಗಿ ಆ ಸಿನಿಮಾ ನೋಡಿದ ಎಲ್ಲರೂ ಮಾಧವಿಯ ಅಭಿನಯಕ್ಕೆ ಕಣ್ಣೀರು ಹಾಕಿದರು. ನಂತರ ಚಿರಂಜೀವಿ 12 ವರ್ಷಗಳ ತಮ್ಮ ಜಗಳಕ್ಕೆ ಕೊನೆ ಆಡಲು ಕೊನೆಗೆ ನನ್ನೊಂದಿಗೆ ಒಂದು ಸಿನಿಮಾದಲ್ಲಿ ನಟಿಸು ಎಂದು ಕೇಳಿದರು. ಆಗ ಫ್ಯಾನ್ಗಳಿಗೆ ನಮ್ಮ ಜಗಳದ ಬಗ್ಗೆ ಸ್ಪಷ್ಟತೆ ಬರುತ್ತದೆ ಎಂದರು. ಆಗಲೇ ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದ ಮಾಧವಿ ಶಾಂತಿಯನ್ನು ಪಡೆದು ಬಿಗ್ ಬಾಸ್ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಮಾಡಲು ಒಪ್ಪಿ ಆ ಸಿನಿಮಾ ಪೂರ್ಣಗೊಳಿಸಿ ಬಿಗ್ ಬಾಸ್ ಸಿನಿಮಾ ಮೂಲಕ ಇಂಡಸ್ಟ್ರಿಯಿಂದ ದೂರವಾಗಿ ಸಿಮ್ಲಾದ ಸ್ವಾಮಿ ರಾಮ ಆಶ್ರಮದಲ್ಲಿ ಹೆಚ್ಚು ಸಮಯ ಕಳೆಯಲಾರಂಭಿಸಿದರು. ಆ ಕ್ರಮದಲ್ಲಿ ಸ್ವಾಮಿ ರಾಮಗುರು ಅವರಿಗೆ ಮಾಧವಿಯ ಸ್ವಭಾವ, ವ್ಯಕ್ತಿತ್ವ ಇಷ್ಟಪಟ್ಟು ತನ್ನ ಶಿಷ್ಯ ರಾಫ್ ಶರ್ಮಾ ಅಂದರೆ NRI ಯುಎಸ್ಎಯಲ್ಲಿದ್ದಾನೆ ಎಂದು, ಅವನ ತಂದೆ ತಾಯಿ ಪಂಜಾಬ್ನವರು, ಯುಎಸ್ಎಯಲ್ಲಿ ಫಾರ್ಮಾ ಕಂಪನಿಯನ್ನು ಆರಂಭಿಸಿ ಅದು ಯಶಸ್ವಿಯಾಗಿ ನಡೆದು 10ಕ್ಕೂ ಹೆಚ್ಚು ಬ್ರಾಂಚ್ಗಳನ್ನು ತೆರೆದಿದ್ದರು. ಆ ಜವಾಬ್ದಾರಿಗಳನ್ನು ಒಬ್ಬನೇ ಮಗ ರಾಫ್ ಶರ್ಮಾ ನೋಡಿಕೊಳ್ಳುತ್ತಿದ್ದಾನೆ. ನೀವಿಬ್ಬರೂ ಒಂದಾದರೆ ನಿಮ್ಮ ಜೀವನ ಚೆನ್ನಾಗಿರುತ್ತದೆ ಎಂದು ಹೇಳಿದರು. ಮೊದಲು ಮಾಧವಿ ಒಪ್ಪಲಿಲ್ಲ.
ಆದರೆ ಗುರುವಿನ ಮಾತು ತೆಗೆದುಹಾಕಲಾರದೆ ರಾಫ್ ಶರ್ಮಾ ಫೋನ್ ನಂಬರ್ ತೆಗೆದುಕೊಂಡರು. ಮರುದಿನ ಮಾಧವಿ ರಾಫ್ ಶರ್ಮಾ ಅವರಿಗೆ ಕರೆ ಮಾಡಿದಾಗ ಅವರ ಮಾತುಗಳನ್ನು ಕೇಳಿ ಇಂಪ್ರೆಸ್ ಆದ ರಾಫ್ ಶರ್ಮಾ, ಸ್ವಾಮೀಜಿ ಒಂದು ಹುಡುಗಿಯನ್ನು ವಿವಾಹ ಮಾಡಿಕೊಳ್ಳಲು ವೇಳುತ್ತಿದ್ದಾರೆ ಎಂದರೆ ಅದಕ್ಕೆ ಏನಾದರೂ ಕಾರಣ ಇರುತ್ತದೆ ಎಂದು ಕೆಲವು ದಿನಗಳಲ್ಲಿ ಯುಎಸ್ಎಯಿಂದ ಇಂಡಿಯಾಕ್ಕೆ ಬಂದರು. ಅವನನ್ನು ಪಿಕಪ್ ಮಾಡಲು ಗುರು ಮಾಧವಿಯನ್ನು ಕಳುಹಿಸಿದರು. ರಾಫ್ ಶರ್ಮಾ ವಿಮಾನ ನಿಲ್ದಾಣದಲ್ಲಿ ಮಾಧವಿಯನ್ನು ನೋಡಿದಾಗ ಇಷ್ಟಪಟ್ಟು ಉಂಗುರವನ್ನು ಹಾಕಿ ಎಂಗೇಜ್ಮೆಂಟ್ ಮಾಡಿಕೊಂಡರು. ಆ 2 ವಾರಗಳಲ್ಲಿ 1996 ಫೆಬ್ರವರಿ 14ರಂದು ವಿವಾಹ ಮಾಡಿಕೊಂಡು ಸ್ಥಿರಪಡಿಸಿಕೊಂಡರು. ಈ ದಂಪತಿಯ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಈವ್ಲಿನ್, ಟಿಬ್ನಿ, ಪ್ರಿಸಿಲ್ಲಾ ಎನ್ನುವ 3 ಹೆಣ್ಣುಮಕ್ಕಳು ಜನಿಸಿದರು. ಆ ಸಮಯದಲ್ಲಿ ಮಾಧವಿಗೆ ಮಕ್ಕಳು ಜನಿಸಿದಾಗ ಬಿಸಿನೆಸ್ಗೆ ಸಹಕರಿಸಿ ಫಾರ್ಮಾ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಿ ಜವಾಬ್ದಾರಿಗಳನ್ನು ತೆಗೆದುಕೊಂಡು 10 ಬ್ರಾಂಚ್ಗಳನ್ನು 40ಕ್ಕೂ ಹೆಚ್ಚು ವಿಸ್ತರಿಸಿ ಪ್ರಾಡಕ್ಟ್ ಡಿಸೈನಿಂಗ್ನಿಂದ ಮಾರ್ಕೆಟಿಂಗ್ವರೆಗೆ ನೋಡಿಕೊಂಡು ಇಂದಿಗೆ 3,000 ಕೋಟಿ ನೆಟ್ವರ್ತ್ ಹೊಂದಿರುವುದು ಗಮನಾರ್ಹ. ಇಂಡಸ್ಟ್ರಿಗೆ 30 ವರ್ಷಗಳಿಂದ ದೂರವಿರುವ ಮಾಧವಿ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ, ನಾನು ಇಂಡಸ್ಟ್ರಿಯನ್ನು ಬಹಳ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ, ಆದರೆ ಈಗ ನನ್ನ 2 ಮಕ್ಕಳು ಬಿಸಿನೆಸ್ ನೋಡಿಕೊಳ್ಳುತ್ತಿದ್ದಾರೆ. ಚಿಕ್ಕ ಮಗಳು ಟಿಬ್ನಿಯನ್ನು ನನ್ನ ಸಿನಿಮಾ ವಾರಸತನಕ್ಕೆ ತರಲು ಬಯಸುತ್ತೇನೆ. ಅವಳಿಗೂ ಇಂಡಸ್ಟ್ರಿಗೆ ಬರಲು ಆಸೆಯಿದೆ. ಅದಕ್ಕೆ ಅಗತ್ಯ ತಯಾರಿ ಮಾಡಿಕೊಳ್ಳಲಿದ್ದಾಳೆ. ಆ ವಿಷಯಗಳನ್ನು ಶೀಘ್ರ ಹೇಳುತ್ತೇನೆ ಎಂದರು. ಟಿಬ್ನಿಯನ್ನು ನೋಡಿದ ಎಲ್ಲರೂ ಜೂನಿಯರ್ ಮಾಧವಿ ಎಂದು, ಅವರು ಇಂಡಸ್ಟ್ರಿಗೆ ಬಂದರೆ ತಾಯಿಯಂತೆ ಯಶಸ್ವಿಯಾಗುತ್ತಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಮಾಧವಿ ತನ್ನ 2ನೇ ಇನ್ನಿಂಗ್ಸ್ ಬಗ್ಗೆ ಮಾತನಾಡಿ, ಒಳ್ಳೆಯ ಪಾತ್ರ ಬಂದರೆ ಖಂಡಿತ ಮಾಡುತ್ತೇನೆ. 200ಕ್ಕೂ ಹೆಚ್ಚು ಸಿನಿಮಾ ಆಫರ್ಗಳು ಬಂದವು, ಆದರೆ ಮಕ್ಕಳು ಚಿಕ್ಕವರಾಗಿದ್ದರಿಂದ ರಿಜೆಕ್ಟ್ ಮಾಡಿದೆ. ಇನ್ನು ಮುಂದೆ ಕೆಲವು ಸಿನಿಮಾಗಳಲ್ಲಿ ನಟಿಸಬೇಕು ಎಂದು 64 ವರ್ಷ ವಯಸ್ಸಿನಲ್ಲಿ ಮಾಧವಿ ಹೇಳಿದ್ದರಿಂದ ಅಭಿಮಾನಿಗಳು ಯಾವಾಗ 2ನೇ ಇನ್ನಿಂಗ್ಸ್ ಆರಂಭಿಸುತ್ತಾರೆ ಎಂದು ಕಾಯುತ್ತಿದ್ದಾರೆ. ಇಲ್ಲಿವರೆಗೆ ಮಾಧವಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿಯಲ್ಲಿ ಹೀರೋಯಿನ್, ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ 300 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಭಿನಯಕ್ಕಾಗಿ 2 ಕೇರಳ ಸ್ಟೇಟ್ ಅವಾರ್ಡ್ಗಳು, 2 ಫಿಲ್ಮ್ಫೇರ್ ಅವಾರ್ಡ್ಗಳನ್ನು ಪಡೆದಿದ್ದಾರೆ. ನಿಮಗೆ ಮಾಧವಿಯ ಸಿನಿಮಾಗಳಲ್ಲಿ ಇಷ್ಟಪಡುವುದು ಯಾವುದು? ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟಪಟ್ಟರೆ ಒಂದು ಲೈಕ್ ಮೂಲಕ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ತಿಳಿಸಿ.